ಬಂಧುಗಳೇ, 8 ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಮುಖಂಡರುಗಳೇ, ಮಂಜುನಾಥ್ರವರ ಡಾಕ್ಟರ್ ಮಂಜುನಾಥ್ರವರ ಎಲ್ಲ ಅಭಿಮಾನಿಗಳೇ, ವೇದಿಕೆ ಮೇಳ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ಈ ಸುಡು ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಉತ್ಸಾಹದಿಂದ ತಾವೆಲ್ಲ ರಾಮನಗರಕ್ಕೆ ಬಂದಿದ್ದೀರಿ. ತಾವು ರಾಮನಗರಕ್ಕೆ ಬಂದಿರುವುದು ಈ ರಾವಣ ರಾಜ್ಯವನ್ನ ಕೊನೆಗಾಣಿಸಿ ರಾಮರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಬಂದಿದ್ದೀರಿ. ಕಳೆದ 16 ವರ್ಷಗಳಿಂದ ರಾಮನಗರ ತಾಲೂಕು ರಾಕ್ಷಸರ ಕೈಗೆ ಸಿಕ್ಕಿ ನಲುಗೋಗಿದೆ. ಕೆರೆ ಕಟ್ಟೆಗಳು ಬತ್ತೋಗಿವೆ. ಇವತ್ತು ಜಿಲ್ಲೆಯ ಜನಗಳ ಸ್ಥಿತಿ ಬಹಳ ದುಸ್ಥಿತಿಲಿದ್ದೀವಿ. ಒಂದು ಕಡೆ ಮಾವಿನ ತೋಟ ಒಣಗೋಗಿವೆ, ರೇಷ್ಮೆ ಬೆಳೆಗೆ ಬೆಲೆ ಇಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಅಂತರ್ಜಲ ಕುಸಿದೋಗ್ತಾ ಇದೆ, ಬೋರ್ವೆಲ್ಗಳು ಬತ್ತೋಗ್ತಾ ಇವೆ. ಇದಕ್ಕೆಲ್ಲ ಕಾರಣ ಯಾರು ಸ್ವಾಮಿ? ಈ ರಾಜ್ಯದ ಚುಕ್ಕಾಣಿ ಹಿಡಿದು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತೇಳಿ ಈ ಹಳೆ ಮೈಸೂರು ಭಾಗದಲ್ಲಿ ಓಟ್ ಹಾಕ್ಬೇಕು ಅಂತ ಹೇಳಿ ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದಂತ DK ಶಿವಕುಮಾರ್ ಅವರೇ, ತಾವು ಎಲ್ಲಿದ್ದೀರಿ ಬುದ್ಧಿ ನೀವು? ಈ ಜಿಲ್ಲೆಯಿಂದ ಗೆದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗದೇನೆ, ಈ ಜಿಲ್ಲೆಯ ಜನಗಳ ಕಷ್ಟ ಸುಖ ಕೇಳ್ದೇನೆ ಈ ಜಿಲ್ಲೆ ಬಿಟ್ಟು ಈ ಜಿಲ್ಲೆಯಲ್ಲಿ ಏನೂ ಸಿಕ್ಕುದಿಲ್ಲ, ಈ ಜಿಲ್ಲೆ ಬರಡಾಗೋಗಿದೆ ಅಂತೇಳಿ JCB ಇಟಾಚಿ ತಗೊಂಡು ಬೆಂಗಳೂರು ಬಗಿತಾ ಇದ್ದೀರಾ. ಹೋಗಿ ನೀವು ಬೆಂಗಳೂರು ಬಗಿತಾ ಇದ್ದೀರಾ ಅಲ್ರಿ? ನೀವು ಏನಂದ್ರಿ ಚುನಾವಣೆ ಪೂರ್ವದಲ್ಲಿ? ಪೆನ್ನು ಪೇಪರ್ ಕೊಟ್ರೆ ರಾಮನಗರ ಜಿಲ್ಲೆನ ಬಂಗಾರ ಮಾಡಿಬಿಡ್ತೀವಿ ಅಂತ ಅಂದ್ರಿ. ಎಲ್ಲೋಯ್ತು ನಿಮ್ಮ ಮಾತನ್ನ? ಆ ಒಂದು ಏನು ಅಂತರಂಗದಿಂದ ಬಂದಂತ ಮಾತು. ಇವತ್ತು JDS ಬಿಜೆಪಿ ಒಂದು ಮರದ 2 ಕೊಂಬೆಗಳಿದ್ದಂಗೆ, ಕಾಂಗ್ರೆಸ್ ಬಗ್ಗೆ ವಿರೋಧವಾಗಿ ಬೆಳೆದಂತ ಪಕ್ಷಗಳು. ಇವತ್ತು ನಾವು ಯಾಕೆ ಒಂದಾಗಿದ್ದೀವಿ ಅಂತ ಅಂದ್ರೆ, ಇವತ್ತು ಈ ಕಾಂಗ್ರೆಸ್ನ ರಾಕ್ಷಸ ಸಂಸ್ಕೃತಿಯನ್ನ ನಾಶ ಮಾಡಬೇಕಾದ್ರೆ ನಮಗೆ ಹೊಂದಾಣಿಕೆ ಅನಿವಾರ್ಯ ಇತ್ತು. ದೇವೇಗೌಡರು, ನರೇಂದ್ರ ಮೋದಿರವರು ಒಟ್ಟಾಗಿ ತೀರ್ಮಾನ ಮಾಡಿದ್ರು, ಬಿಜೆಪಿ JDS ಒಂದಾಗಬೇಕು, ಅನಿವಾರ್ಯ. ಇವತ್ತು ಜನಸಾಮಾನ್ಯರ ಬದುಕು ಇವತ್ತು ಮೂರ ಬಟ್ಟೆ ಆಗಿದೆ. ಒಂದ್ ಕಡೆ ವಿದ್ಯುತ್ ಕ್ಷಾಮ, ನಮ್ಮ ಜಿಲ್ಲೆನಲ್ಲಿ ಆನೆ ಹಾವಳಿ, ಯಾರು ಹೇಳೋರು ಕೇಳೋರು ಏನೂ ಇಲ್ಲ. DK ಶಿವಕುಮಾರ್ಗೆ ರಾಮನಗರ ಜಿಲ್ಲೆ ಬೇಕಾಗಿಲ್ಲ, ಅವ್ರಿಗೆ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಬೆಂಗಳೂರು ನಗರ ಬೇಕು. ಯಾಕೆಂದ್ರೆ ಲೂಟಿ ಮಾಡೋಕೆ ಅವ್ರಿಗೆ ಬೆಂಗಳೂರು ನಗರ ಬೇಕು. ಇವತ್ತು ಜಿಲ್ಲೆನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. 2 ಯೋಚನೆ ಮಾಡ್ರಿ. DK ಸುರೇಶ್ ನನಗೆ ಸಿಕ್ಕಿದ್ರಲ್ಲಿ ನಾನು ಹೇಳಿದೆ, ಯಾಕಯ್ಯ ಇಷ್ಟೊಂದು ಕಪ್ಪಾಗ್ಬಿಟ್ಟಿದ್ಯಾ ನಿನ್ ಕತೆ, ಜನ ಈ ಸಾರಿ ಚುನಾವಣೆಯಲ್ಲಿ ಗೆಲ್ಸಲ್ಲ, ಪುನಃ ಯಾಕೆ DC ಆಫೀಸಿಗೆ ಬಂದಿದ್ಯಾ ಅಂತ ಕೇಳಿದೆ ನಾನು ಅವ್ರನ್ನ. ಸುಮ್ಮನೆ ಬಂದಿದ್ದೆ ಜನ ನೋಡುವ ಅಂತ ಅಂದ್ರು. ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ, ಒಂದ್ ಕಡೆ ಅವರೇ ಘೋಷಣೆ ಮಾಡ್ದಂಗೆ 600 ಕೋಟಿ ರೂಪಾಯಿನ ಡಿಕ್ಲೇರ್ ಮಾಡವ್ರು. ಯಾರು? DK ಸುರೇಶ್ ಎಷ್ಟು ಡಿಕ್ಲೇರ್ ಮಾಡವ್ರೆ? 600 ಕೋಟಿ. ಆದ್ರೆ ಇವತ್ತು ನಾವು ಡಾಕ್ಟರ್ ಮಂಜುನಾಥ್ ಅವ್ರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತ ಅವ್ರನ್ನ ಒಪ್ಪಿಸಿ ಮಂಜುನಾಥ್ ಅವ್ರನ್ನ ಕರ್ಕೊಬಂದು ಅವ್ರ ಮುಂದೆ ನಿಲ್ಲಿಸಿದ್ದೀವಿ. ಒಂದ್ ಕಡೆ ನ್ಯಾಯಯುತವಾಗಿ, ಧರ್ಮಯುತವಾಗಿ, ಸಾಮಾಜಿಕವಾಗಿ ಜನಗಳ ಸೇವೆ ಮಾಡಿದಂತ ಮಂಜುನಾಥ್ ಅವರು ಒಂದ್ ಕಡೆ ಅಧರ್ಮದಿಂದ, ಅಕ್ರಮದಿಂದ ಸಾವಿರಾರು ಕೋಟಿ ಲೂಟಿ ಮಾಡಿ ಇವತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ಬಹಳ ಶ್ರೀಮಂತರಾಗಿ ಮೇಳ್ತಾ ಇರ್ತಕ್ಕಂಥ DK ಬ್ರದರ್ಸ್ ಒಂದ್ ಕಡೆ. ನೀವು ತೀರ್ಮಾನ ಮಾಡಿ ಧರ್ಮಕ್ಕೆ ಮತ ಹಾಕ್ತೀರಾ, ಅಧರ್ಮಕ್ಕೆ ಮತ ಹಾಕ್ತೀರಾ ಅಂತೇಳಿ. ಬಂಧುಗಳೇ, ಇವತ್ತು ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ಎಲ್ಲ ಕಡೆ ಅವರು ಜನ ಬೆಂಬಲ ಇಲ್ಲ, ಬರೀ ದುಡ್ಡಿನ ಬೆಂಬಲದಿಂದ ನಾವು ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, DKC ನೋಟು, ಡಾಕ್ಟರ್ ಮಂಜುನಾಥ್ಗೆ ಓಟು. ಏನ? DKC ನೋಟು, ಡಾಕ್ಟರ್ ಮಂಜುನಾಥ್ಗೆ ಓಟು. DKC ನೋಟು, ಮಂಜುನಾಥ್ಗೆ ಓಟು. ಇವತ್ತು ಇದು ಅನಿವಾರ್ಯ. ಬಹಳ ಉದ್ದುದ್ದ ನಾವು ಮಾತಾಡ್ಬೋದು, ನಾನು ಮಾತಾಡಕ್ ಹೋಗಲ್ಲ.
ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು, ಸರ್ಕಾರ ಗ್ಯಾರಂಟಿ ನೆಪದಲ್ಲಿ ಇವತ್ತು ಸರ್ಕಾರ ಬರ್ಬಾದಾಗಿದೆ, ಸರ್ಕಾರ ದಿವಾಳಿ ಆಗಿದೆ, ಜನಗಳ ಕಷ್ಟ ಸುಖ ಸ್ಪಂದಿಸ್ತಾ ಇಲ್ಲ, ಜನಸಾಮಾನ್ಯರ ಬದುಕು ಇವತ್ತು ಹೈರಾಣಾಗೋಗಿದೆ. ಬಂಧುಗಳಿಗೆ ಇದು ಪರಿವರ್ತನೆ ಕಾಲ. ಇವತ್ತು ಡಾಕ್ಟರ್ ಮಂಜುನಾಥ್ ರವರನ್ನ ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ನಿಮ್ಮ ಮೇಲಿದೆ. ನೀವೆಲ್ಲ ಅದಕ್ಕೋಸ್ಕರನೇ ಬಂದಿದ್ದೀರಿ. ನನಗನ್ಸುತ್ತೆ ಇವತ್ತು ಏನಾದರೂ ನಾವು ವ್ಯವಸ್ಥಿತವಾಗಿ ನಾವು ಇವತ್ತು ಮಂಜುನಾಥ್ ಅವ್ರಿಗೆ ಜನ ಕರೆದಿದ್ರೆ ಲಕ್ಷ ಲಕ್ಷ ಜನ ಇವತ್ತು ಬರ್ತಿದ್ರು. ಇವತ್ತೆಲ್ಲ ಕಡೆ ನಾಮಿನೇಷನ್ ಆಗ್ತಾ ಇರೋದ್ರಿಂದ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದ್ರು ನಾವು ಸರಳವಾಗಿ ಹೋಗಿ 4 ಜನ ಹಾಕ್ಬಿಡುವ ಅಂತೇಳಿ. ಆದರೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಬಂದಿದ್ದೀರಿ. ನೀವು ಹಾಕ್ತಕ್ಕಂಥ ಓಟು ಬರೀ MP ಮಾಡೋದಿಲ್ಲ, ಇವರಲ್ಲಿ ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಿ ಮಾಡ್ತಾ ಇದ್ದೀರಿ ನೀವು. ಇವತ್ತು ನಮ್ಮ ಭಾಗದಲ್ಲಿ ಒಬ್ಬ MP, ಒಬ್ಬ ಸಜ್ಜನ, ಹೃದಯವಂತ, ಜನಸಾಮಾನ್ಯರ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬದುಕಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬೆಂಬಲ ಇರಲಿ ಸಾಕು. DK ಸುರೇಶ್ ಅವ್ರನ್ನ ನಾವೆಲ್ಲ ನಮ್ಮ ಸಹಾಯ JDS ಸಹಾಯದಿಂದ 3 ಸತಿ MP ಮಾಡಿದ್ದೀರಿ. ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಜನ ಒಪ್ಪುದಿಲ್ಲ, ಅವ್ರನ್ನ ಮುಂದುವರ್ಸೋದು ಬೇಡ ಅಂತ ಹೇಳ್ತಾ ನಿಮ್ಮೆಲ್ಲರ ಮತ ಡಾಕ್ಟರ್ ಮಂಜುನಾಥ್ ಕೊಡಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನೀರಾವರಿ ಹರಿಕಾರರು ಆದಂತಹ ಶ್ರೀ CP ಯೋಗೇಶ್ವರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ತಾವೆಲ್ಲರೂ ಪ್ರೀತಿಯಿಂದ ಬರಮಾಡ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮೆಲ್ಲರ ನೆಚ್ಚಿನ